करूर भगदड़ की घटना पर केंद्रीय मंत्री वी सोमन्ना ने कहा, यह एक बड़ी त्रासदी थी। स्टालिन सरकार पहले ही मुआवजे की घोषणा कर चुकी है। अगर इतने लोग इकट्ठा हुए तो तमिलनाडु सरकार और खुफिया विभाग क्या कर रहे थे। अर्ध मुक्काल गंटे ಮುಂಚೆ ಬರೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದೆ। ಕಾರ್ಯಕರ್ತರು ಮತ್ತೊಂದಾಗಿ ಮೊದಲನೇ ಬಾರಿಗೆ ಇಲ್ಲಿ ಬಂದಾಗ ಲೇಟ್ ಆಯಿತು। ರೈತರ ಸಮಸ್ಯೆಗಳನ್ನು ಕೇಳೋದಕ್ಕೋಸ್ಕರಲೇ 2.5 ಗಂಟೆಗೆ ಬಿಟ್ಟು ಹೈದರಾಬಾದಿಂದ ನಮ್ಮ ಟ್ರೈನ್ ಅಲ್ಲಿ ಬಂದು ಹುಮನಾಬಾದಲ್ಲಿ ಸ್ವಲ್ಪ ನಮ್ಮ ಕಾರ್ಯಕರ್ತರ ಮುಖಂಡರು ಸ್ವಲ್ಪ ಎಳೆದಾಡಿದ್ರಿಂದ ಲೇಟ್ ಆಯಿತು। ಸಣ್ಣ ಸಲಗಾರರು ಮತ್ತೆ ಬಂದು ಇದ್ರು। ನನಗೆ ತಿಳಿದ ಮಟ್ಟಿಗೆ ನಾನು ಕೂಡ ಸುಮಾರು 45-50 ವರ್ಷಗಳಲ್ಲಿ ರಾಜಕಾರಣ ಮಾಡಿದ್ದೀನಿ। ನಾನು ಹಳ್ಳಿಯಿಂದ ಬಂದನು, ಒಬ್ಬ ರೈತರ ಮಗ। ಯಾವ ಪ್ರದೇಶ ಮಳೆ ಇಲ್ಲದೆ ತತ್ತರಿಸ್ತಾ ಇದ್ರು ಅಂತ ಪ್ರದೇಶಗಳಲ್ಲಿ ಪ್ರಾಯಶಃ 400 ವರ್ಷಕ್ಕೂ ಮೇಲ್ಪಟ್ಟು ಆಗದೆ ಇರೋಷ್ಟು ಮಳೆ ಆಗಿದೆ ಅನ್ನೋದನ್ನ ಈ ಭಾಗದ ಜನ ಹೇಳ್ತಾ ಇದ್ದಾರೆ। ನಾನು ನಮ್ಮ ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ ಅಗ್ರಿಕಲ್ಚರು, ಡಿ ಅವರು, ಹಾರ್ಟಿಕಲ್ಚರ್ನವರು, ನಮ್ಮ ಜನಪ್ರಿಯ ಶಾಸಕರಾದ ಸಣ್ಣ ಸಲಗಾರರು ನನಗೆ ಮೊನ್ನೆ ಹೇಳ್ತಾ ಇದ್ರು ಯಾರು, ನಾನು ಅಲ್ಲಿ ಬರಬೇಕಾದ್ರೆ ಹುಮನಾಬಾದ್ನಲ್ಲಿ ಸುಮಾರು 4 ಅಡಿ 4.25 ಅಡಿ ನೀರಿತ್ತು, ತೊಗರಿ ಬೆಳೆ। ಅಲ್ಲಿ ಅವರೇ ಸ್ವತಃ ಹೋಗಿ ನಿಂತುಕೊಂಡು ಇದಾಯಿತು, ಹಾವು ಬಂದು ಅವ್ರಿಗೆ ಇದಾಯಿತು, ಅದರಿಂದ ಇದಾಯಿತು ಅಂತ ಹೇಳ್ತಾ ಇದ್ರು। ಇದೊಂದು ನೋವಿನ ಸಂಗತಿ। 1 ಲಕ್ಷ ಹೆಕ್ಟೇರ್ಗೂ ಮೇಲ್ಪಟ್ಟು ನೀರಾವರಿಯ ಇದು ಇವತ್ತು ರೈತರ ಭೂಮಿಯಲ್ಲಿ